ತೀವ್ರ ಕುತೂಹಲ ಕೆರಳಿಸಿದ್ದ ಟ್ರಂಪ್ ಮತ್ತು ಪುಟಿನ್ ರ ಭೇಟಿಯಾಗೋಗಿದೆ. ಪುಟಿನ್ಗೆ ರೆಡ್ ಕಾರ್ಪೆಟ್ ಹಾಸಿ ಸ್ವಾಗತ ಮಾಡಿದ್ದಾರೆ ಟ್ರಂಪ್. ಭಾರಿ ಸ್ವಾಗತ ಪುಟಿನ್ಗೆ. B2 ಬಾಂಬರು F-22 ರಾಪ್ಟರ್ ನ ಆಕಾಶದಲ್ಲಿ ಹಾರಾಡಿಸುವ ಮೂಲಕ ಇಷ್ಟೆಲ್ಲಾ ಸರ್ಕಸ್ ಮಾಡಿದ್ರು ಪುಟಿನ್ ರನ್ನ ಬಗ್ಸೋದಿಕ್ಕೆ ಸಾಧ್ಯ ಆಯ್ತಾ? ಇಲ್ಲ. ಮೀಟಿಂಗು 3 ಗಂಟೆ ಕಾಲ ಆಗಿದ್ದು ಪ್ರೆಸ್ ಕಾನ್ಫರೆನ್ಸ್ ಸಹ ಆಯ್ತು. ಇಬ್ರು ನಾಯಕರು ಪತ್ರಕರ್ತರ ಪ್ರಶ್ನೆಗೆ ಉತ್ತರನೇ ಕೊಡ್ಲಿಲ್ಲ. ಪುಟಿನ್ ಆ ಕಡೆ ಮಾಸ್ಕೋ ಹೊರಟ್ರೆ ಟ್ರಂಪ್ ವಾಷಿಂಗ್ಟನ್ಗೆ ಹೊರಟ್ರು. ಈಗ ಜೆಲೆನ್ಸ್ಕಿ ಅಮೆರಿಕಕ್ಕೆ ಬರ್ತಾ ಇದ್ದಾರೆ. ಈಗ ಬರ್ತಾ ಇರೋ ಸುದ್ದಿ ಏನಪ್ಪಾ ಅಂದ್ರೆ ಭಾರತಕ್ಕೆ ಹಾಕಿರುವ 50% ಟಾರಿಫ್ ವಾಪಸ್. ಪುಟಿನ್ ರನ್ನ ಅಮೆರಿಕಕ್ಕೆ ಕರೆದಿದ್ದು ಉಕ್ರೇನ್ ಮತ್ತು ಜೆಲೆನ್ಸ್ಕಿಗೆ ಸಹಾಯ ಮಾಡೋದಕ್ಕೆ ಅನ್ಕೊಂಡ್ರ? ಖಂಡಿತ ಇಲ್ಲ. ಮನೆಗೆ ಕರೆದು ಮಕ್ಕೆ ಉಗಿಸ್ಕೊಂಡಂತೆ ಇದು. ಫಾಕ್ಸ್ ನ್ಯೂಸ್ ಗೆ ಮಾತಾಡ್ತಾ ಟ್ರಂಪ್ ಹೇಳಿರೋದು ನೋ ಟಾರಿಫ್ ಫಾರ್ ರಷ್ಯನ್ ಪಾರ್ಟ್ನರ್ಸ್. ರಷ್ಯನ್ ಪಾರ್ಟ್ನರ್ ಕಂಟ್ರೀಸ್ ಗೆ ಟಾರಿಫ್ ಇಲ್ಲ. ರಷ್ಯಾಗೆ ಪಾರ್ಟ್ನರ್ಸ್ ಯಾರು? ಭಾರತ ಮತ್ತು ಚೀನಾ. ಭಾರತಕ್ಕೆ ಈಗ ಹಾಕಿರ್ತಕ್ಕಂಥ 25% ಪ್ಲಸ್ 25% ಎಕ್ಸ್ಟ್ರಾ ಟಾರಿಫ್ ಎರಡನ್ನು ವಾಪಸ್ ಪಡೆಯಲಾಗ್ತಾ ಇದೆ. ಏನೋ ದೊಡ್ಡ ಸಾಧನೆ ಮಾಡೋದಕ್ಕೆ ಹೊರಟಿದ್ರು ಟ್ರಂಪ್ರು. ಆಗಿದ್ದೇನು ಝೀರೋ. ಏರ್ಪೋರ್ಟ್ ಅಲ್ಲಿ ಅಮೆರಿಕದ ಸೈನಿಕರು ಪುಟಿನ್ ರ ವಿಮಾನದ ಕೆಳಗೆ ರೆಡ್ ಕಾರ್ಪೆಟ್ ಹಾಸುವ ವಿಡಿಯೋಗಳು ವೈರಲ್ ಆಗಿತ್ತು. ಅಲಾಸ್ಕಕ್ಕೆ ಹೋಗೋದಕ್ಕೂ ಮುಂಚೆ ಟ್ರಂಪ್ ಏನ್ ಹೇಳಿದ್ರು? ಪುಟಿನ್ ಜೆಲೆನ್ಸ್ಕಿ ಜೊತೆಗೆ ಸೀಸ್ ಫೈರ್ ಮಾಡಿಕೊಳ್ಳದೆ ಹೋದ್ರೆ ಪರಿಣಾಮ ನೆಟ್ಟಗಿರಲ್ಲ ಅಂತ ಧಮಕಿ ಹಾಕಿದ್ರು. ಪುಟಿನ್ ರ ಭೇಟಿ ಮಾಡ್ತಾ ಇದ್ದಂತೆ ಫೀಸ್ ಹೋಗಿದೆ. ಈ ಹಿಂದೆ ತಾನೇ ಕೊಟ್ಟಂತ ಸ್ಟೇಟ್ಮೆಂಟ್ಸ್ ನ ಕೆಳಗಾಕಿ ಕೂತ್ಬಿಟ್ರು. ಅದಕ್ಕೆ ಹೇಳಿದ್ದು ಟ್ಯಾರಿಫ್ ಆನ್ ರಷ್ಯನ್ ಪಾರ್ಟ್ನರ್ಸ್ ಆರ್ ನಾಟ್ ಗೋಯಿಂಗ್ ಟು ಅಪ್ಲೈ ನೌ. ರಷ್ಯಾದ ಮಿತ್ರ ರಾಷ್ಟ್ರಗಳಿಗೆ ಪಾರ್ಟ್ನರ್ಸ್ ಗೆ ಟ್ಯಾರಿಫ್ ಇಲ್ಲ ಈಗ ಸದ್ಯಕ್ಕೆ. ನಾನ್ ನಿಮ್ಗೆ 1000 ಸರಿ ಹೇಳಿದ್ದೆ, ಟ್ರಂಪ್ ಕೇವಲ ಧಮಕಿ ಹಾಕೋರು. ಅವರ ಮಾತಲ್ಲಿ ಯಾವುದೇ ದಮ್ಮಿಲ್ಲ. ಉತ್ತರ ಕುಮಾರ್ನ ಪೌರುಷ ಅದು ಸಾಬೀತಾಗ್ತಾ ಇದೆ ಈಗ. ಇಂಡೋರ್ ಮೀಟಿಂಗ್ ಬೈಲ್ಯಾಟ್ರಲ್ 3 ಗಂಟೆ ನಡೆದಿದೆ. ಅದರಲ್ಲಿ ಇಂಡಿವಿಜುವಲ್ ಆಗಿ 8 ನಿಮಿಷ ಪುಟಿನ್ ರು ಮಾತಾಡಿದ್ರೆ 4 ನಿಮಿಷ ಟ್ರಂಪ್ ಮಾತಾಡಿದ್ದಾರೆ ಅಷ್ಟೇ. ಅಲಾಸ್ಕಾ ಮೊದಲು ರಷ್ಯನ್ ಟೆರಿಟರಿ ಆಗಿತ್ತು. ಹಿಂದೆ ಅಮೆರಿಕಕ್ಕೆ ಕೆಲವು $1 ಮಿಲಿಯನ್ ಗೆ ರಷ್ಯಾ ಅದನ್ನ ಮಾರಿತ್ತು. ಈಗಲೂ ಅಲ್ಲಿ ರಷ್ಯಾದ ಸೈನಿಕರ ಸ್ಮಾರಕಗಳಿದಾವೆ. ಖುದ್ದು ಅಮೆರಿಕನ್ರೇ ಈಗ ಟ್ರಂಪ್ ಗೆ ಕ್ಲಾಸ್ ತೆಗೆದುಕೊಳ್ತಾ ಇದ್ದಾರೆ. ರಷ್ಯಾ ಉಕ್ರೇನ್ ಮೇಲೆ ದೌರ್ಜನ್ಯ ಮಾಡಿದೆ. ಸಾವಿರಾರು ಉಕ್ರೇನಿ ಜನರನ್ನ ಕೊಲೆಗೈದಿದೆ ಅಂತ ನಾವಿಲ್ಲಿ ಆರೋಪ ಮಾಡ್ತಾ ಇದ್ರೆ ಟ್ರಂಪ್ ಪುಟಿನ್ ರನ್ನ ಬೆಸ್ಟ್ ಫ್ರೆಂಡ್ ಅಂತ ಕರೀತಾರೆ ಅಂತ ವಾಗ್ದಾಳಿ ಮಾಡ್ತಾ ಇದ್ದಾರೆ ಟ್ರಂಪ್ ಮೇಲೆ. ಯುದ್ಧ ಆಗ್ತಾ ಇರೋದು ರಷ್ಯಾ ಮತ್ತು ಉಕ್ರೇನ್ ಮಧ್ಯೆ. ಒಂದು ಪಾರ್ಟಿ ಇದೆ, ಇನ್ನೊಂದು ಪಾರ್ಟಿನೇ ಇಲ್ಲ. ಇದೆಂತ ಮೀಟಿಂಗು, ಇದೆಂತ ಅನುಸಂಧಾನ? ಸ್ಪಷ್ಟ ಆಗುತ್ತೆ ಇಲ್ಲಿ ಜೆಲೆನ್ಸ್ಕಿನ ಟ್ರಂಪ್ ಬಲಿಪಶು ಮಾಡಿದ್ದಾರೆ, ಹರಕೆಯ ಕುರಿ ಮಾಡಿದ್ದಾರೆ, ಬಳಸಿ ಬಿಸಾಕಿದ್ದಾರೆ. ಇದಕ್ಕೆ ಕಾರಣ ಶಾಂತಿ ಒಪ್ಪಂದ ಮಾಡಿಸ್ದೆ ಅಂತ ನೊಬೆಲ್ ಪೀಸ್ ಪ್ರೈಸ್. ಈಗ ಜೆಲೆನ್ಸ್ಕಿ ಮತ್ತು ಉಕ್ರೇನ್ ಪುಟಿನ್ ಹಾಕೋ ಎಲ್ಲ ಕಂಡೀಷನ್ ಗಳಿಗೂ ಒಪ್ಕೊಳ್ಳಲೇಬೇಕು. ಯಾಕಂದ್ರೆ ಉಕ್ರೇನ್ ಮತ್ತು ರಷ್ಯಾ ಯುದ್ಧದಲ್ಲಿ ರಷ್ಯಾದ ಕೈ ಮೇಲಾಗಿದೆ. ಪುಟಿನ್ ಟರ್ಮ್ಸ್ ಅಂಡ್ ಕಂಡೀಷನ್ ಗೆ ಒಪ್ಪಿದ್ರೆ ಮಾತ್ರ ಸೀಸ್ ಫೈರ್ ಆಗತ್ತೆ. ಇಲ್ಲದೆ ಹೋದ್ರೆ ಮತ್ತೆ ಕಂಟಿನ್ಯೂ. ನಾನ್ ಏನಂದಿದ್ದೆ ಅನ್ಕೊಳ್ಳಿ, ಜೆಲೆನ್ಸ್ಕಿ ಜಾಸ್ತಿ ದಿವಸ ರಾಷ್ಟ್ರಪತಿ ಹುದ್ದೆನಲ್ಲಿ ಮುಂದುವರಿಯೋದಿಲ್ಲ. ಈಗಾಗಲೇ ಉಕ್ರೇನ್ ನ 20% ಭೂಭಾಗನ ರಷ್ಯಾ ವಶಪಡಿಸಿಕೊಂಡಾಗಿದೆ. ವಾಪಸ್ ಕೊಡೋ ಮಾತೇ ಇಲ್ಲ ಅಂತ ಕಡ್ಡಿ ಮುರಿದಂತೆ ಟ್ರಂಪ್ ರಿಗೆ ಹೇಳಾಗಿದೆ ಪುಟಿನ್. ಯುರೋಪ್ ರಾಷ್ಟ್ರಗಳ ರಕ್ಷಣೆಗೆ ಅಂತ ಅಮೆರಿಕ ಹೋಗಿ ರಷ್ಯಾದ ವಿರೋಧ ಕಟ್ಕೊಂಡು ಬಳಲುವಂತಾಗಿದೆ. ನೀವು ಬೇಡ, ನಿಮ್ಮ ಸಹವಾಸವೂ ಬೇಡ, ನೀವುಂಟು ಯುರೋಪಿಯನ್ ರಾಷ್ಟ್ರಗಳು ಉಂಟು, ನಿಮ್ಮ ದಾರಿ ನೀವು ನೋಡ್ಕೊಳ್ಳಿ ಅಂತ ಜೆಲೆನ್ಸ್ಕಿಗೆ ಹೆಚ್ಚು ಕಡಿಮೆ ಟ್ರಂಪ್ ಡೈರೆಕ್ಟ್ ಆಗಿ ಹೇಳಿದಂತೆ ಇದು. ಒಂದು ವೇಳೆ ಏನಾದ್ರೂ ಈ ಯುದ್ಧ ಮತ್ತೆ ಕಂಟಿನ್ಯೂ ಆಯ್ತು ಅಂದ್ರೆ ಎಲ್ಲವನ್ನ ಯುರೋಪಿಯನ್ ಯೂನಿಯನ್ ತಲೆಗೆ ಕಟ್ಟಿ ಟ್ರಂಪ್ ಯುರೋಪಿಯನ್ ಯೂನಿಯನ್ ನಿಂದನೇ ಹೊರಗೆ ಬಂದ್ರು ಯಾವುದೇ ಆಶ್ಚರ್ಯ ಇಲ್ಲ. ಟ್ರಂಪ್ ಮತ್ತು ಪುಟಿನ್ ಭೇಟಿ ಅಟ್ಟರ್ ಫ್ಲಾಪ್ ಆಗಿದೆ ಅನ್ನೋದಕ್ಕೆ ಉದಾಹರಣೆ, ಭೇಟಿಯಾದ ನಂತರ ಲಂಚ್ ಆಗಬೇಕು ಅಂತ ಇತ್ತು. ಆದ್ರೆ ಇಬ್ರು ಲಂಚ್ ಮಾಡಿಲ್ಲ. ಕೈ ಕುಲುಕಿ ಈ ಕಡೆ ಪುಟಿನ್ ಮಾಸ್ಕೋಕ್ಕೆ ಹೋದ್ರೆ ಆ ಕಡೆ ಟ್ರಂಪ್ ವಾಷಿಂಗ್ಟನ್ಗೆ ಹಾರಿದ್ದಾರೆ. ಈ ಮೀಟಿಂಗ್ ಅಲ್ಲಿ ಪುಟಿನ್ ಸ್ಪಷ್ಟವಾಗಿ ಮೇಲುಗೈ ಸಾಧಿಸಿದ್ದಾರೆ. ಟ್ರಂಪ್ಗೆ ಘನಘೋರ ಅವಮಾನ. ಮೂಲ ಉದ್ದೇಶ ಏನಾಗಿತ್ತು ಈ ಮೀಟಿಂಗ್ದು? ರಷ್ಯಾ ಮತ್ತು ಉಕ್ರೇನ್ ಯುದ್ಧಕ್ಕೆ ಸೀಸ್ ಫೈರ್ ಮಾಡಿಸ್ಬೇಕು. ಆದ್ರೆ ಆಗಿದ್ದೇನು? ಹೆಚ್ಚು ಕಡಿಮೆ ಪುಟಿನ್ ಡಾಮಿನೇಟ್ ಮಾಡೋಗಿದ್ದಾರೆ ಟ್ರಂಪ್ಗೆ. ನೀವು ಬೇಡ, ನಿಮ್ ಸಂಬಂಧನೇ ಬೇಡ, ನೀನುಂಟು ಪುಟಿನ್ ಉಂಟು ಅಂತ ಜೆಲೆನ್ಸ್ಕಿ ಮತ್ತು ಉಕ್ರೇನ್ ನ ನಡು ನೀರಲ್ಲೇ ಕೈ ಬಿಟ್ಟು ಕೈ ತೊಳ್ಕೊಂಡ್ಬಿಟ್ಟಿದೆ ಅಮೆರಿಕ. ಅಧಿಕಾರಕ್ಕೆ ಬಂದು 24 ಗಂಟೆನಲ್ಲೇ ಯುದ್ಧ ನಿಲ್ಲಿಸ್ತೀನಿ, ಒಂದೇ ಒಂದು ಫೋನ್ ಕಾಲ್ ಮಾಡಿದ್ರು ಸಾಕು, ಪುಟಿನ್ಗೆ ನನ್ನ ಮಾತು ಕೇಳ್ತಾರೆ, ಸೀಸ್ ಫೈರ್ ಮಾಡ್ಬಿಡ್ತಾರೆ. ಅಧಿಕಾರಕ್ಕೆ ಬಂದು 6 ತಿಂಗಳು ಆಯ್ತು. ಅಮೆರಿಕದ ಜನ ಕೇಳ್ತಾ ಇದ್ದಾರೆ, ಆಣೆ ಪ್ರಮಾಣ ಮಾಡಿ ಅಧಿಕಾರಕ್ಕೆ ಬಂದ್ರಿ, ಏನಾಯ್ತು? ಯುದ್ಧ ನಿಲ್ಲಿಸಿದ್ರಾ? ಇನ್ನು ಎಷ್ಟು ದಿವಸ ಅಂತ ಉಕ್ರೇನ್ಗೆ ಫಂಡ್ ಮಾಡ್ತೀರಾ? ನಮ್ಮ ತಲೆ ಮೇಲೆನೆ ಹೊರಲಾರದಷ್ಟು ಸಾಲ ಇದೆ,
ಊರ ಉಸಾಬ್ರಿ ನಮಗ್ಯಾಕೆ ಅಂತ ಕ್ಲಾಸ್ ತೆಗೆದುಕೊಳ್ತಾ ಇದ್ದಾರೆ ಅಮೆರಿಕದ ನಾಗರಿಕರು ಟ್ರಂಪ್ಗೆ. ಸ್ನೇಹಿತರೆ, ಈ ಯುದ್ಧ ಇಷ್ಟು ದಿವಸ ಕಂಟಿನ್ಯೂ ಆಗ್ತಾನೆ ಇರ್ಲಿಲ್ಲ. 6 ತಿಂಗಳ ಹಿಂದೆನೆ ಟ್ರಂಪ್ ಅಧ್ಯಕ್ಷರಾದ ನಂತರ ಸೀಸ್ ಫೈರ್ ಮಾಡಬಹುದಾಗಿತ್ತು. ಆದ್ರೆ ಉಲ್ಟಾ ಎಲ್ಲ ಇತ್ತು ಗೊತ್ತಾ? ಟ್ರಂಪ್ ಪ್ರಪಂಚದಾದ್ಯಂತ ಟಾರಿಫ್ ಹಾಕೋದಕ್ಕೆ ಶುರು ಮಾಡಿದ್ರಿಂದ, ಅದರಲ್ಲೂ ಬ್ರಿಕ್ಸ್ ದೇಶಗಳನ್ನೇ ಟಾರ್ಗೆಟ್ ಮಾಡಿ 30, 40, 50, 60% ವರೆಗೂ ಟಾರಿಫ್ ಹಾಕಿದ್ರು. ಬ್ರಿಕ್ಸ್ ದೇಶಗಳು ಸುಮ್ನೆ ಇರೋದಕ್ಕೆ ಸಾಧ್ಯನಾ? ಇನ್ನು ನನಗೆ ಯಾವ ಲಗಾಮು? ರಷ್ಯಾದಿಂದ ಮತ್ತಷ್ಟು ಆಯಿಲ್ ಪರ್ಚೇಸ್ ಮಾಡೋದಕ್ಕೆ ಶುರು ಮಾಡಿತು ಭಾರತ. ರಷ್ಯಾಕ್ಕೆ ದುಡ್ಡು ಅವರ ಆಯಿಲ್ ನ ಪರ್ಚೇಸ್ ಮಾಡ್ತಾ ಇದ್ವಿ, ದುಡ್ಡು ಕೊಡ್ತಾ ಇದ್ವಿ. ಯಾವುದೇ ಆರ್ಥಿಕ ಸಂಕಷ್ಟ ಇಲ್ಲ ರಷ್ಯಾಕ್ಕೆ. ಸದೆ ಬಡಿಯೋದಕ್ಕೆ ಶುರು ಮಾಡ್ತು ನೋಡಿ ಉಕ್ರೇನ್ ನ. ಭಾರತ ಮತ್ತು ಚೀನಾ ರಷ್ಯಾದ ಬೆಂಬಲಕ್ಕೆ ತೈಲ ಖರೀದಿ ಮಾಡಿ ಹಣಕಾಸಿನ ಮೂಲಕ ಹೆಗಲಿಗೆ ಹೆಗಲು ಕೊಟ್ಟು ನಿಂತಿದ್ರಿಂದ ಇಡೀ ನ್ಯಾಟೋ ಕಂಟ್ರೀಸು, ಯುರೋಪಿಯನ್ ಯೂನಿಯನ್, ಅಮೆರಿಕ ಒಂದಾದ್ರೂ ಸಹ ಉಕ್ರೇನ್ ನ ಗೆಲ್ಲಿಸೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಬ್ರಿಕ್ಸ್ ನ ಅತಿ ದೊಡ್ಡ ದೇಶಗಳಾದ ಭಾರತ ಮತ್ತು ಚೀನಾ ರಷ್ಯಾದ ಬೆನ್ನಿಗೆ ನಿಂತವು. ಟ್ಯಾರಿಫ್ ಹಾಕಿ ಅಮೆರಿಕ ಇಲ್ಲೇ ನೋಡಿ ಎಡವಿದ್ದು. ಟ್ಯಾರಿಫ್ ಹಾಕದೆ ಹೋಗಿದ್ರೆ ಭಾರತ ನ್ಯೂಟ್ರಲ್ ಆಗಿ ಬಿಡ್ತಾ ಇತ್ತು. ಇದರಿಂದ ರಷ್ಯಾಕ್ಕೆ ಹಿನ್ನಡೆ ಆಗ್ತಾ ಇತ್ತು. ಎಂತಹ ಸಂದಿಗ್ಧ ಪರಿಸ್ಥಿತಿ ಇದೆ ನೋಡಿ ಅಮೆರಿಕಕ್ಕೆ ಈಗ. ಏಷ್ಯಾದಲ್ಲಿ ಚೈನಾಕ್ಕೆ ಟಕ್ಕರ್ ಕೊಡಬಹುದಾದ ಕಂಟ್ರಿ ಯಾವ್ದಾದ್ರು ಇದ್ರೆ ಭಾರತ. ಬ್ರಿಕ್ಸ್ ನಲ್ಲಿ ಅಮೆರಿಕದ ಪರವಾಗಿ ಸಾಫ್ಟ್ ಕಾರ್ನರ್ ಹೊಂದಿರುವ ಯಾವ್ದಾದ್ರು ದೇಶ ಇದ್ರೆ ಭಾರತ. ಟ್ಯಾರಿಫ್ ಹಾಕೋ ಮೂಲಕ ಅದೇ ಭಾರತದ ಶತ್ರುತ್ವ ಕಟ್ಟಿಕೊಳ್ತು ಅಮೆರಿಕ. ನಮಗಿನ್ಯಾರ ಭಯ? ಮತ್ತಷ್ಟು ರಷ್ಯನ್ ಆಯಿಲ್ ಪರ್ಚೇಸ್ ಮಾಡೋದಕ್ಕೆ ಶುರು ಮಾಡ್ತು ಭಾರತ. ಆಗಸ್ಟ್ ತಿಂಗಳ 1ರಲ್ಲೇ ಪ್ರತಿದಿನ 2 ಮಿಲಿಯನ್ ಬ್ಯಾರಲ್ ನಷ್ಟು ರಷ್ಯನ್ ಆಯಿಲ್ ಪರ್ಚೇಸ್ ಮಾಡ್ತಾ ಇದೆ ಭಾರತ. ಈ ಹಿಂದೆ ಅದು ಪ್ರತಿದಿನ 10 ರಿಂದ 14, 15 ಬಿಲಿಯನ್ ಡಾಲರ್ ವರೆಗೆ ಮಾತ್ರ ಇದ್ದಿದ್ದು. ಯಾವಾಗ 25% ಇದ್ದಿದ್ದು 50% ಟಾರಿಫ್ ಅಂತ ಘೋಷಣೆ ಮಾಡಿದ್ರು, ಭಾರತ ರಷ್ಯನ್ ಆಯಿಲ್ ಪರ್ಚೇಸ್ ಮಾಡೋದನ್ನ ಮತ್ತಷ್ಟು ಜಾಸ್ತಿ ಮಾಡ್ತು. ಈಗ ಇದರ ಬಗ್ಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ ಅಮೆರಿಕದ ಅರ್ಥಶಾಸ್ತ್ರಜ್ಞರು ಮತ್ತು ಕಾನೂನು ಪಂಡಿತರು. ಇನ್ನು ನಾವು ಭಾರತಕ್ಕೆ ಟ್ಯಾರಿಫ್ ಆಗ್ತಾ ಹೋದ್ರೆ ನಮ್ಮಿಂದ ದೂರ ಹೋಗುತ್ತೆ. ಇಷ್ಟು ದಿವಸ ತೆರೆಮರೆಗೆ ಸರಿದಿದ್ದ ರಷ್ಯಾ, ಇಂಡಿಯಾ ಮತ್ತು ಚೈನಾ ಅನ್ನುವ ತ್ರಿಕೋನ ಸಂಘ ಮತ್ತೆ ಕೇಳಿ ಬರ್ತಾ ಇದೆ. ಬ್ರಿಕ್ಸ್ ಕರೆನ್ಸಿ ಇಷ್ಟು ದಿವಸ ಸದ್ಯ ಇರಲಿಲ್ಲ. ಟ್ಯಾರಿಫ್ ಇಂದಾಗಿ ಮತ್ತೆ ಬ್ರಿಕ್ಸ್ ಕರೆನ್ಸಿ ಮುನ್ನೆಲೆಗೆ ಬರ್ತಾ ಇದೆ. ಭಾರತ ಮತ್ತು ಅಮೆರಿಕ ಸಂಬಂಧ ಸುಧಾರಣೆಗೆ 30 ರಿಂದ 40 ವರ್ಷಗಳ ಸತತ ಪರಿಶ್ರಮ ಇದೆ. ನೀವು ಈ ರೀತಿಯ ಟ್ಯಾರಿಫ್ ನಿರ್ಧಾರನ ಭಾರತದ ಮೇಲೆ ಹಾಕಿರೋದ್ರಿಂದ ಭಾರತದ ಸ್ನೇಹನ ಕಳೆದುಕೊಳ್ಳುವ ಪರಿಸ್ಥಿತಿ ಇದೆ. ವಾಪಸ್ ತೆಗೆದುಕೊಳ್ಳಿ ಅಂತ ಅಮೆರಿಕದಾದ್ಯಂತ ಒತ್ತಡಗಳು ಕೇಳಿ ಬಂದಿತ್ತು. ಟ್ರಂಪ್ ರ ಮೇಲೆ ಮೀಟಿಂಗ್ ಆಗಿರೋದ್ರಿಂದ ರಷ್ಯನ್ ಪಾರ್ಟ್ನರ್ ಕಂಟ್ರೀಸ್ ಮೇಲೆ ಸದ್ಯಕ್ಕೆ ಟ್ಯಾರಿಫ್ ಹಾಕೋದಿಲ್ಲ. ಫಾಕ್ಸ್ ನ್ಯೂಸ್ಗೆ ಟ್ರಂಪ್ ಹೇಳಿರುವ ಮಾಹಿತಿ. ಟ್ರಂಪ್ ಏನಂತ ಧಮಕಿ ಹಾಕಿದ್ರು? ಒಂದು ವೇಳೆ ಅಲಾಸ್ಕಾದಲ್ಲಿ ಪುಟಿನ್ ಜೊತೆಗಿನ ಮಾತುಕತೆ ಏನಾದ್ರೂ ಮುರಿದು ಬಿದ್ರೆ ಇದಕ್ಕೆ ಭಾರತನೇ ನೇರ ಹೊಣೆ, ಮತ್ತಷ್ಟು ಟ್ಯಾರಿಫ್ ಹಾಕಲಾಗುವುದು ಅಂತ ಧಮಕಿ ಹಾಕಿದ್ರು. ಮೀಟಿಂಗ್ ಆಗ್ತಾ ಇದ್ದಂತೆ ಫಾಕ್ಸ್ ನ್ಯೂಸ್ಗೆ ಅದೇ ಟ್ರಂಪ್ ಹೇಳ್ತಾರೆ ರಷ್ಯನ್ ಪಾರ್ಟ್ನರ್ ಕಂಟ್ರೀಸ್ಗೆ ಟ್ಯಾರಿಫ್ ಇಲ್ಲ ಅಂತ. ಅಂದ್ರೆ ಭಾರತದ ಮಹತ್ವ ಅಂತಾರಾಷ್ಟ್ರೀಯ ಮಾರುಕಟ್ಟೆನಲ್ಲಿ ಎಷ್ಟು ಅನ್ನೋದು ಅರ್ಥ ಆಗ್ತಾ ಇದೆ. ಭಾರತ ಮನಸ್ಸು ಮಾಡ್ತು ಅಂದ್ರೆ ರಷ್ಯಾ ಮತ್ತು ಉಕ್ರೇನ್ ಯುದ್ಧ ನಿಲ್ಲಿಸುವ ಶಕ್ತಿ ಇದೆ. ಪುಟಿನ್ ಮನವೊಲಿಸೋದಿಕ್ಕೆ ಮೋದಿ ಸಹಾಯ ಬೇಕೇ ಬೇಕು ಅಂತ ಟ್ರಂಪ್ ಸಹ ಈಗ ನಿರ್ಧಾರಕ್ಕೆ ಬಂದಿದ್ದಾರೆ. ಇನ್ನು ಅಮೆರಿಕ ತಡ ಮಾಡಿದ್ರೆ ಎಷ್ಟು ದೂರ ಭಾರತ ಅಮೆರಿಕದಿಂದ ದೂರ ಹೋಗುತ್ತೋ ಈ ಕಡೆ ಅಷ್ಟೇ ರಷ್ಯಾ ಮತ್ತು ಚೈನಾಕ್ಕೆ ಹತ್ತಿರ ಆಗತ್ತೆ. ಈ ಸರಳ ಸತ್ಯನ ಟ್ರಂಪ್ ಲೇಟ್ ಆಗಾದ್ರೂ ಲೇಟೆಸ್ಟ್ ಆಗಿ ಅರ್ಥ ಮಾಡ್ಕೊಂಡಿದ್ದಾರೆ. ನಾವು ಮತ್ತು ಅಮೆರಿಕ ಇಬ್ಬರು ನೆರೆಹೊರೆಯವರು, ಸ್ನೇಹಿತರು ಅಂದಿದ್ದಾರೆ ಪುಟಿನ್. ಇದನ್ನ ಕೇಳಿ ಟ್ರಂಪ್ ಹಿರಿ ಹಿಗ್ಗೋಗ್ಬಿಟ್ರು. ಜೆಲೆನ್ಸ್ಕಿ, ನನಗೂ ನಿನಗೂ ಸಂಬಂಧ ಇಲ್ಲ, ನಿಮ್ಮ ಸಮಸ್ಯೆನ ಪುಟಿನ್ ಜೊತೆಗೆ ಕೂತು ಮಾತುಕತೆ ಮಾಡುವ ಮೂಲಕ ಬಗೆಹರಿಸಿಕೊಳ್ಳಿ. ಕೈ ತೊಳ್ಕೊಂಡ್ಬಿಟ್ಟಿದ್ದಾರೆ ನೋಡಿ ಈಗ. ಫೈನಲಿ ಪುಟಿನ್ ಅಂದ್ಕೊಂಡಿದ್ದೇ ಆಗಿದೆ. ಆಪರೇಷನ್ ಸಕ್ಸಸ್ ಆಗಿದೆ. ಸ್ಪಷ್ಟವಾಗಿ ಮೇಲುಗೈಯಾಗಿದೆ. ರಷ್ಯಾದ ಮಿತ್ರ ರಾಷ್ಟ್ರಗಳ ಮೇಲೇನು ಟ್ಯಾರಿಫ್ ಅಂತ ಅರ್ಚಾಡ್ತಾ ಇದ್ರು ಟ್ರಂಪ್, ಅದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ಕೊಟ್ಟಂಗಾಯ್ತು. ಇದರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.